ಕರ್ನಾಟಕದ ಉತ್ತರ ಭಾಗ ಸಮುದ್ರದ ತೀರ ಹೊನ್ನಾವರ. ಇದೊಂದು ವಿಚಿತ್ರ ವಿನೂತನ ಜೀವನ ಶೈಲಿ ಹೊಂದಿರುವಂತಹ ಜನಸಾಮಾನ್ಯರು ವಾಸ ಮಾಡುವ ತಾಣ. ಕಾರಣ ಇಲ್ಲಿ ಮೇಲು ಜಾತಿ ಕೀಳು ಜಾತಿ ಎನ್ನದೆ ಎಲ್ಲರೂ ಮೀನನ್ನು ಆಹಾರವಾಗಿ ತಿನ್ನುತ್ತಾರೆ. ಈ ಜನರಿಗೆ ಮೀನು ಸಸ್ಯಾಹಾರಿ. ಹೊನ್ನಾವರದಲ್ಲಿ ಹೆಚ್ಚು ಮೀನುಗಾರರು ಇದ್ದು ಈ ಹೊನ್ನಾವರದಲ್ಲಿ ಜನಸಾಮಾನ್ಯರು ಹೇಳುವ ರೀತಿ ಕೋಳಿ, ಕುರಿ, ಮೇಕೆ, ಹಂದಿ ಇವೆಲ್ಲವೂ ಮಾಂಸಾಹಾರಿ. ಆದರೆ ಇವರಿಗೆ ಮೀನು ಮಾತ್ರ ಸಸ್ಯಾಹಾರಿ. ಇಲ್ಲಿನ ಹೋಟೆಲುಗಳಲ್ಲಿಯೂ ಮೀನಿನ ಖಾದ್ಯಗಳು ರುಚಿಯಾಗಿ ತಯಾರು ಇರುತ್ತದೆ. ಆದರೆ ಹೋಟೆಲುಗಳೆಲ್ಲವೂ ಸಸ್ಯಾಹಾರಿ ಹೋಟೆಲುಗಳು. ಗೊತ್ತಾಯ್ತಲ್ಲ, ಹೊನ್ನಾವರ ಸರಣಿ ಮಾಡಲು ಕಾರಣ ಇಷ್ಟೇ. ಹೊನ್ನಾವರ ಒಂದು ಅದ್ಭುತ, ಹೊನ್ನಾವರ ಒಂದು ಸುಂದರ, ಹೊನ್ನಾವರ ಒಂದು ವಿನೂತನ, ಹೊನ್ನಾವರ ಒಂದು ಸ್ವರ್ಗಸುತ ಸುಂದರವಾದ ತಾಣ. ಇಲ್ಲಿರುವ ಮೀನುಗಾರರು ದೇಶಕ್ಕೆ ವಿನೂತನವಾದ ಜಲಚರವನ್ನು ಸಮುದ್ರದಿಂದ ತಂದು ದೇಶಾದ್ಯಂತ ವಿತರಿಸುತ್ತಾರೆ, ಮಾರುತ್ತಾರೆ. ಹೊನ್ನಾವರದ ಮೀನುಗಾರರು ಒಂದು ರೀತಿ ಕೋಸ್ಟ್ ಗಾರ್ಡ್ ಇದ್ದ ಹಾಗೆ. ಇವರು ಸಮುದ್ರಕ್ಕೆ ಮೀನು ತರಲು ಹೋದರೆ ವಿಶೇಷವಾದ ಮೀನುಗಳನ್ನು ತರುತ್ತಾರೆ. ಇವರು ತರುವ ಜಲಚರಗಳು ಬೇರೆಲ್ಲೂ ಸಿಗುವುದೇ ಇಲ್ಲ. ಕಾರಣ ಈ ಜಲಚರಗಳನ್ನು ತರಲು ಕಡಲಿಗೆ ಮೀನುಗಾರರು ಹೊರಟರೆ ಕೊನೆಗೆ ದೇಶದ ರಕ್ಷಣೆಯಲ್ಲೇ ನಿರತರಾದ ಸಮುದ್ರದ ಸೈನಿಕರು ಗಾಳಿಯಲ್ಲಿ ಗುಂಡು ಹಾರಿಸಿ ಎಚ್ಚರಿಕೆ ಕೊಡುವವರೆಗೂ ಹೋಗಿ ಬರುತ್ತಾರೆ. ಜಲಚರ ಹಿಡಿದು ತರುತ್ತಾರೆ. ಈ ಜಲಚರಗಳನ್ನು ಇಲ್ಲಿಗೆ ಪ್ರವಾಸಕ್ಕೆಂದು ಬಂದ ಪ್ರವಾಸಿಗರು ತಿಂದು ರುಚಿ ನೋಡುತ್ತಾರೆ. ಹೊನ್ನಾವರದ ಕಡಲ ತೀರಕ್ಕೆ ಪ್ರವಾಸಿಗರು ಹೆಚ್ಚಾಗಿ ಬರುತ್ತಿದ್ದು ಈ ಸ್ಥಳವನ್ನು ಜಂಟಿಯಾಗಿ ಹೊನ್ನಾವರ ಪಟ್ಟಣ ಪಂಚಾಯಿತಿ, ಪ್ರವಾಸ ಉದ್ಯಮ ಇಲಾಖೆ ಹಾಗೂ ಅರಣ್ಯ ಇಲಾಖೆ ಅಭಿವೃದ್ಧಿ ಮಾಡಿದ್ದು ಪ್ರವಾಸಿಗರನ್ನು ರಂಜಿಸುವಲ್ಲಿ ಯಶಸ್ಸನ್ನು ಕಂಡ ಹೊನ್ನಾವರದ ಜನಸಾಮಾನ್ಯರು ಕನ್ನಡ, ತುಳು ಭಾಷೆಯನ್ನು ಮಾತನಾಡುವುದರ ಜೊತೆ ಕೊಂಕಣಿಯನ್ನೂ ಸಹ ಮಾತನಾಡುತ್ತಾರೆ. ಕಾರಣ ಹೊನ್ನಾವರ ಗೋವಾ ರಾಜ್ಯದ ಪಕ್ಕ ಇರುವಂತಹ ಸಮುದ್ರ ತೀರ ಒಂದು ಸುಂದರ ರಮಣೀಯ ತಾಣ ಎಂದರೆ ತಪ್ಪಾಗಲಾರದು. ಈ ಹೊನ್ನಾವರದ ಬಗ್ಗೆ ನಿಮಗೆ ನಾವು ಮಾಹಿತಿ ಏಕೆ ಕೊಡಬೇಕು ಎಂದರೆ ಹೊನ್ನಾವರ ಪ್ರಪಂಚದ ಏಕೈಕ ಸೌಂದರ್ಯ ಸೊಬಗಿನ ಸ್ವರ್ಗ. ಇಂತಹ ಸ್ಥಳ ಪ್ರಪಂಚದಲ್ಲಿ ಎಲ್ಲಿ ಹುಡುಕಿದರೂ ಸಿಗಲು ಸಾಧ್ಯವಿಲ್ಲ. ಈ ಸ್ಥಳವನ್ನು ಒಮ್ಮೆ ಕಣ್ತುಂಬಿಕೊಂಡು ನೋಡಿ, ನಿಮಗೆ ಮನೋಲ್ಲಾಸ, ಮನೋರಂಜನೆ, ಮನೋನೆಮ್ಮದಿ ಮುಂತಾದ ಅವಿಸ್ಮರಣೀಯ ಅನುಭವ ಆಗುತ್ತದೆ. ಈ ಹೊನ್ನಾವರ ಕರ್ನಾಟಕದಲ್ಲಿ ಇದ್ದರೂ ಗೋವಾ ಕರ್ನಾಟಕ ಗಡಿಯ ಭಾಗ. ಈ ಸ್ಥಳದ ಹತ್ತಿರ ನೂರಾರು ಜಲಪಾತಗಳು, ಅದ್ಭುತವಾದ ನೋಟ ನೆಟ್ಟುವ ಸಮುದ್ರ, ಅಡಿಕೆ, ತೆಂಗು, ಮಾವು, ಹಲಸು, ಗೋಡಂಬಿ ಇನ್ನೂ ಮುಂತಾದ ಮರಗಳಿಂದ ಸೂಸುವ ಸುವಾಸನೆ. ಶರಾವತಿ ನದಿಯ ನೀರು ಸಮುದ್ರಕ್ಕೆ ಸೇರುವ ಸ್ಥಳವೇ ಈ ಹೊನ್ನಾವರ. ಶರಾವತಿ ಎಂದರೆ ಜೋಗ ಜಲಪಾತ. ಇಲ್ಲಿನ ಕಾಡು ಅರಣ್ಯ ಇಲಾಖೆಯಿಂದ ರಕ್ಷಣೆ ಪಡೆದಿದ್ದು ಇಲ್ಲಿನ ಜನರೂ ಸಹ ಕಾಡನ್ನು ದೇವರೆಂದು ನಂಬಿದ್ದಾರೆ. ಪ್ರವಾಸಿಗರಿಗೆ ಹೊನ್ನಾವರದಲ್ಲಿ ನೀರ್ದೋಸೆ, ಕಾಯಿಪಲ್ಯ, ಮಸಾಲೆ ದೋಸೆ, ಆಲೂಗಡ್ಡೆ ಪಲ್ಯ, ಕೆಂಪಕ್ಕಿ, ಕನ್ನಡದ ಇಡ್ಲಿ, ಮೆಣಸಿನ ಸಾರು, ಪೂರಿ, ಸಾಗು, ಉತ್ತಪ್ಪ, ಅಕ್ಕಿ ಗಂಜಿ, ಸಜ್ಜೆ ಗಂಜಿ, ಬಿಸಿ ಬಿಸಿ ಬೇಕಾದ ಮುಂಜಾನೆಯ ಉಪಹಾರಗಳು ರುಚಿಯಾಗಿ ಸಿಗುತ್ತವೆ. ಇಲ್ಲಿ ಫುಟ್ಪಾತ್ ಹೋಟೆಲ್ಗಳಿಂದ ಹಿಡಿದು ತ್ರಿತಾರ ಹೋಟೆಲ್ವರೆಗೂ ಅದ್ಭುತವಾದ ಪ್ರವಾಸಿಗರು ಇದ್ದು ಈ ತಾಣದಲ್ಲಿ ಹೊನ್ನಾವರದ ಚಹಾ ಜೊತೆ ಸಮೋಸ ತಿನ್ನುವುದು, ಕೆಂಪು ಬಣ್ಣದ ಇಡ್ಲಿ ಚಟ್ನಿ ಸೇವಿಸುವುದು, ಕಾಡಿನಲ್ಲಿ ಸಿಗುವ ಹಣಬೆ ಸಾರು, ಹಣಬೆ ಮಸಾಲೆ ಹೀಗೆ ಮುಂತಾದ ರುಚಿಯ ಅಡುಗೆ ಮಾಡಿಕೊಟ್ಟರೆ ಪ್ರವಾಸಿಗರು ಬಾಯಿ ಚಪ್ಪರಿಸುವ ರೀತಿಯನ್ನು ವಿವರಿಸಲು ಸಾಧ್ಯವೇ ಇಲ್ಲ. ಕಾರಣ ಪ್ರೀತಿಯ ಭಟ್ಟರ ಅಕ್ಕರೆಯ ಅಡುಗೆ ರುಚಿ ಅಷ್ಟು ಸ್ವಾದವಾಗಿ ಇರುತ್ತದೆ. ಇಲ್ಲಿ ಕಾಣುವ ಅಡುಗೆ ಭಟ್ಟರೆಲ್ಲರೂ ಜನಿವಾರಧಾರಿಗಳೇ ಆಗಿರುತ್ತಾರೆ. ಆದರೆ ಇಲ್ಲಿ ಮೀನಿನ ಖಾದ್ಯಗಳು ಮಾಡಿರುತ್ತಾರೆ. ಪ್ರವಾಸಿಗರು ತಿನ್ನುತ್ತಿರುತ್ತಾರೆ. ಸಸ್ಯಾಹಾರಿ ಪ್ರವಾಸಿಗರಿಗೆ ಮಾತ್ರ
ಒಂದು ಕ್ಷಣ ಕಸಿವಿಸಿ ಆದರೂ ತಪ್ಪಿಲ್ಲ. ಆದರೆ ಏನು ಮಾಡುವುದು, ಈ ಹೊನ್ನಾವರದ ಜನಸಾಮಾನ್ಯರಿಗೆ ಮೀನು ಸಸ್ಯಾಹಾರಿಯಂತೆ. ಅದಕ್ಕೆ ಜನಿವಾರಧಾರಿಗಳು ಸಹ ಮೀನು ತಿನ್ನುತ್ತಾರೆ. ಇದೇ ಕಾರಣಕ್ಕೆ ಇಲ್ಲಿ ಸಸ್ಯಾಹಾರ ಮೀನು ಆಹಾರ ಜೊತೆಯಲ್ಲೇ ಇರುತ್ತದೆ. ಇನ್ನು ಕಾಡಿನಲ್ಲಿ ಸಿಗುವ ಹಣ್ಣುಗಳನ್ನು ಕಾಯಿಗಳನ್ನು ಮಹಿಳೆಯರು ಮಕ್ಕಳು ಕಿತ್ತು ತಂದು ರಸ್ತೆ ದಾರಿ ಬದಿಯಲ್ಲಿ ಕುಳಿತು ಅತಿ ಕಡಿಮೆ ಬೆಲೆಗೆ ಮಾರುತ್ತಿರುತ್ತಾರೆ. ಈ ಹಣ್ಣುಗಳ ಪೈಕಿ ಅದೆಷ್ಟೋ ಹಣ್ಣುಗಳನ್ನು ನೀವು ಇದುವರೆಗೂ ನೋಡಿರಲು ಸಾಧ್ಯವೇ ಇಲ್ಲ. ಅದೆಷ್ಟೋ ಹಣ್ಣುಗಳನ್ನು ನೀವು ತಿಂದಿರಲು ಸಾಧ್ಯವೇ ಇಲ್ಲ. ಅಂತಹ ವಿಶಿಷ್ಟವಾದ ಹಣ್ಣುಗಳು ಇಲ್ಲಿರುತ್ತವೆ. ಹಣ್ಣುಗಳ ಪೈಕಿ ಅಂಟಣ್ಣು, ಗುಂಡಣ್ಣು, ಮೇಲಣ್ಣು, ಕಂಡಣ್ಣು ಹೀಗೆ ಮುಂತಾದ ಕಾಡಹಣ್ಣುಗಳ ಜೊತೆ ಹಲಸು, ಮಾವು, ನೇರಳೆ, ಪನ್ನೀರಣ್ಣು, ಗಸಗಸೆ ಹಣ್ಣು, ಗೇರಣ್ಣು, ಹುಣಸೆಕಾಯಿ, ನಲ್ಲಿಕಾಯಿ, ತಮಟೆಕಾಯಿ, ಇಪ್ಪೆಕಾಯಿ, ಗಂಜಿಕಾಯಿ, ಸುವರ್ಣಗೆಡ್ಡೆ, ಸಾರಂಗದಣ್ಣು ಇಂತಹ ಹಣ್ಣು ಕಾಯಿಯ ಜೊತೆ ಕಾಡು ಸೂಜಿ ಮಲ್ಲಿಗೆಯನ್ನು ಸಹ ತಂದು ಪ್ರವಾಸಿಗರಿಗೆ ಮಾರಿ ಈ ಹಣ್ಣು ಕಾಯಿಗಳ ಪರಿಚಯ ಮಾಡಿಕೊಡುವ ಹೊನ್ನಾವರದ ಜನಸಾಮಾನ್ಯರು ಮಾಂಸಾಹಾರಿಗಳಿಗೆ ಮತ್ತು ಮೀನು ಪ್ರಿಯರಿಗೆ ಬಾಯಲ್ಲಿ ನೀರೂರಿಸುವಂತಹ ನೂರಾರು ರೀತಿಯ ಅಡುಗೆಯನ್ನು ಗುಡಿಸಲು ಮನೆಗಳಲ್ಲಿ ಮಾಡಿಟ್ಟು ಕರೆಯುತ್ತಾರೆ. ಹೇಗೆಂದರೆ ಕೇವಲ 200 ರೂಪಾಯಿಗೆ ಫುಲ್ ಮೀನ್ಸ್ ಮೀನೂಟ ಎಂದು ಕರೆಯುತ್ತಾರೆ. ಆ ಕರೆಯನ್ನು ಆಲಿಸಿ ಅವರ ಜೊತೆ ಹೋದರೆ ಅವರು ಒಂದು ಗುಡಿಸಲಿನಲ್ಲಿ ನಿಮ್ಮನ್ನು ಪರಿಚಯಿಸುತ್ತಾರೆ. ಆ ಗುಡಿಸಲಿನಲ್ಲಿ ಇರುವ ಮಹಿಳೆ ನಿಮ್ಮನ್ನು ಕೂರಿಸಿ ನಿಮಗೆ ಬಾಳೆ ಎಲೆ ಇಟ್ಟು ಆ ಎಲೆಯ ಮುಂದೆ ಸಣ್ಣ ಸಣ್ಣ ಬಟ್ಟಲುಗಳಲ್ಲಿ ವಿಧವಾದ ಮೀನಿನ ಆಹಾರವನ್ನು ಇಟ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ಊಟ ಮಾಡಿ, ನಿಮ್ಮ ಆಹಾರ ಸೇವನೆ ಮಾಡಿ, ಸಾಲದಿದ್ದರೆ ನಮ್ಮನ್ನು ಕರೆಯಿರಿ ಎಂದು ಹೇಳುವ ಮೂಲಕ ನಿಮ್ಮ ಮೀನಿನೂಟದ ರುಚಿಯನ್ನು ಹೆಚ್ಚಿಸುತ್ತಾರೆ. ಈ ಊಟದಲ್ಲಿ ನೀರ್ದೋಸೆ, ಕೆಂಪಕ್ಕಿ ಅನ್ನ, ಮೀನ್ಸಾರು, ಏಡಿಕಾಯಿ, ಸ್ಟಾರ್ ಫಿಶ್ಶು, ಕಿಂಗ್ ಫಿಶ್ಶು, ಏಂಜಲ್ ಫಿಶ್ಶು ಹೀಗೆ 16 ವಿಧವಾದ ಮೀನುಗಳ ಜೊತೆ ಫಿಶ್ ಕರ್ರಿ, ಫಿಶ್ ಮಸಾಲ, ಫಿಶ್ ಬಿರಿಯಾನಿ, ಫಿಶ್ ಸಲಾಡು ಮುಂತಾದ ಖಾದ್ಯಗಳು ಇರುತ್ತವೆ. ನೀವು ಎಷ್ಟಾದರೂ ತಿನ್ನಿ, ಅದು ನಿಮ್ಮಿಷ್ಟ. ಆದರೆ ಎಲೆಯಲ್ಲಿ ಮಾತ್ರ ಆಹಾರವನ್ನು ಬಿಡಬಾರದು. ಹಾಗೇನಾದರೂ ಎಲೆಯಲ್ಲಿ ಊಟ ಬಿಟ್ಟರೆ 200 ರೂಪಾಯಿ ದಂಡ ಕಟ್ಟಬೇಕು. ಮೂಳೆ ಕೂಳೆ ಇತ್ಯಾದಿ ಬಿಟ್ಟರೆ ಸಮಸ್ಯೆ ಇಲ್ಲ, ಬಟ್ಟಲಿನಲ್ಲಿದ್ದರೂ ಸಮಸ್ಯೆ ಇಲ್ಲ. ಆದರೆ ಆಹಾರವನ್ನು ಎಲೆಗೆ ಹಾಕಿಕೊಂಡು ಬಿಡಬಾರದು ಅಷ್ಟೇ ಎಂದು ಬರೆದು ಕನ್ನಡದಲ್ಲಿ ನೇತಾಕಿರುತ್ತಾರೆ. ಇಂತಹ ವಿಶಿಷ್ಟ ವಿನೂತನ ಸ್ಥಳವನ್ನು ವಿಸ್ತಾರವಾಗಿ ವಿವರಿಸುವ ಸಲುವಾಗಿ ನಾವು ಸರಣಿ ಮಾಡಿದ್ದೇವೆ. ಇಷ್ಟ ಆದರೆ ಲೈಕ್ ಮಾಡಿ ಗೆಳೆಯರೇ. ಸಬ್ಸ್ಕ್ರೈಬ್ ಆದರೆ ನಮ್ಮ ಮತ್ತಷ್ಟು ಮಾಹಿತಿಗಳನ್ನು, ಇನ್ನೂ ಮತ್ತಷ್ಟು ಸರಣಿಗಳು ಬಂದಾಗ ನಿಮ್ಮ ನೋಟಿಫಿಕೇಷನ್ ಸಿಗುತ್ತದೆ. ಕಾಮೆಂಟ್ ಮಾಡುವವರಿಗೆ ಸ್ವತಂತ್ರ ಇದೆ. ಇನ್ನೂ ನೀವ್ಯಾರು ಇದನ್ನು ಶೇರ್ ಮಾಡಿ ಎಂದು ನಾವಂತೂ ಕೇಳಿಕೊಂಡರೂ ನೀವು ಶೇರ್ ಮಾಡುವುದಿಲ್ಲ. ಕಾರಣ ನೀವೆಲ್ಲರೂ ಕನ್ನಡಿಗರು, ವಿಶಾಲ ಹೃದಯವುಳ್ಳವರು. ಎಷ್ಟು ವಿಷಯವನ್ನಾದರೂ ಸರಿ ನಿಮ್ಮ ಎದೆಗೂಡಿನಲ್ಲಿಟ್ಟುಕೊಳ್ಳುತ್ತೀರಾ, ಅದನ್ನು ಮತ್ತೊಬ್ಬರಿಗೆ ಮಾತ್ರ ಕೊಡುವುದಿಲ್ಲ. ಹಾಗೆ ಈ ವರದಿಯನ್ನು ನೋಡಿ ಹೊಸದನ್ನು ತಿಳಿದುಕೊಳ್ಳುತ್ತೀರಾ, ಆದರೆ ಇನ್ನೊಬ್ಬರಿಗೆ ಹಂಚಲು ಹಿಂಜರಿಯುತ್ತೀರಾ. ಏಕೆಂದರೆ ನಿಮ್ಮ ಹೃದಯ ದೊಡ್ಡದು. ನೋಡಿ ಎಷ್ಟು ಬೇಕಾದರೂ ನೋಡುತ್ತೀರಾ. ಆ ನೋಟವನ್ನು ಇನ್ನೊಬ್ಬರು ನೋಡಿ ನೊಂದುಕೊಳ್ಳುತ್ತಾರೆ ಎಂಬ ಮನೋಭಾವನೆ ನಿಮ್ಮದು. ಆದರೆ ಬಿಕಿನಿ ತೊಟ್ಟವರನ್ನು ಲೂಟಿ ಮಾಡುವ ರಾಜಕಾರಣಿಗಳನ್ನು ಮಾತ್ರ ಹೆಚ್ಚು ಹೆಚ್ಚು ಶೇರ್ ಮಾಡಿ ಅವರಿಗೆ ಪ್ರಚಾರ ಕೊಡುತ್ತೀರಾ. ಇದೇ ನಮ್ಮ ಕಳಕಳಿಯ ವ್ಯತೆ. ಇಷ್ಟು ಬಿಟ್ಟರೆ ಬೇರೆ ಇನ್ಯಾವ ವ್ಯತೆಯೂ ನಮಗಿಲ್ಲ. ವೀಕ್ಷಕರೇ, ನೀವು ಶೇರ್ ಮಾಡದಿದ್ದರೂ ಪರವಾಗಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತಷ್ಟು ಮಾಹಿತಿಗಳನ್ನು ಪಡೆದು ಎದೆಯಲ್ಲಿ ಬಚ್ಚಿಟ್ಟುಕೊಳ್ಳಿ. ಸದಾ ನಿಮ್ಮೊಂದಿಗೆ ನಾವಿದ್ದೇವೆ. ನಾವು ಸತ್ಯವನ್ನು ಎಂದೂ ನುಡಿಯುವವರಲ್ಲ. ನಮ್ಮನ್ನು ಸತ್ಯ ಎಂದರೆ ನಮಗೆ ಅಲರ್ಜಿ. ಅದೇ ಕಾರಣಕ್ಕೆ ಸುಳ್ಳು ಸುದ್ದಿಗಳನ್ನು ಸದಾ ಹಬ್ಬಿಸುತ್ತಿರುತ್ತೇವೆ. ಧನ್ಯವಾದಗಳೊಂದಿಗೆ ಅಂತರ